ಮತ್ತೊಮ್ಮೆ ಚಾ ಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಕಾಡಿನಿಂದ ನಾಡಿಗೆ ಬರೋ ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗೈತೆ ನೋಡ್ರಿ. ಆಹಾರ ಹುಡುಕಿ ಅಷ್ಟೇ ಅಲ್ಲ, ಮರಿ ಹಾಕಾಕು ಕಾಡು ಪ್ರಾಣಿಗಳು ನಾಡಿಗೆ ಬಂದು ದಟ್ಟ ಪೊದೆ ಇರುವುದನ್ನು ಹುಡುಕುವಂಗಾಗೈತೆ. ಬೆಳಗಾವಿ ಬಲ್ಲಿ ಮಹಾರಾಷ್ಟ್ರ ಗಡಿ ಭಾಗದಾಗಿರೋ ಹಳ್ಳ್ಯಾಗ ಚಿರತೆ ಮರಿ ಹಾಕಿರೋದು ಗೊತ್ತಾಗೈತೆ. ಎಷ್ಟು ಮುದ್ದಾಗದಾವ್ ನೋಡ್ರಿ. 2 ಚಿರತೆ ಮರಿಗಳು ಒಂದಕ್ಕಿಂತ ಒಂದು ಕ್ಯೂಟ್ ಅದಾವು. ಹೌದ, ಕಾಡ್ ಬಿಟ್ಟು ಈ ನಾಡ್ನ್ಯಾಗ ಹೆಂಗ್ ಬಂದುವು ಚಿರತೆ ಮರಿಗಳು ಅಂತೀರೇನ? ಇಲ್ಲೇ ಬೋನೆಗೆ ಬಿದ್ದೈತ್ ನೋಡ್ರಿ ತಾಯಿ ಚಿರತೆ. ಗುರ್ಗುರ್ ಅನ್ನಕತ್ತೈತಿ. ನನ್ನ ಮರಿಗಳನ್ನ ಬಿಡ್ರಿ ಅಂತ ದಬಾಯಿಸಾಕತ್ತೈತಿ. ಈ ಚಿರತೆ ಇಲ್ಲೇ ಕಬ್ಬಿನ ಗದ್ದೆಯೊಳಗ ಮರಿ ಹಾಕಿತ್ತ. ಕಬ್ಬು ಕಟಾವ್ ಮಾಡುವಾಗ ಇದೆಲ್ಲ ಗೊತ್ತಾಗೈತಿ. ಇದೆಲ್ಲ ನಡೆದಿರುವುದು ಮಹಾರಾಷ್ಟ್ರ ರಾಜ್ಯದ ಅಹಮದನಗರ ಜಿಲ್ಲಾದಾಗಿರೋ ಶಿರಡಿ ಸಮೀಪದ ರಾಯತೊಂಡಿ ಅನ್ನೋ ಊರಾಗ. ಕೂಲಿಯವರು ಕಬ್ಬು ಕಟಾವ್ ಮಾಡುವಾಗ ಮರಿಗಳು ಸಿಕ್ಕಾವು. ಪುಣ್ಯಕ್ಕ ತಾಯಿ ಅದೆಲ್ಲೋ ಆಹಾರ ಹುಡುಕಾಕ ಹೋಗಿತ್ತಂತ ಕಾಣಿಸ್ತೈತಿ. ಲಗುನ ಮಂದೆಲ್ಲಾರು ಮರಿಗೆ ರಕ್ಷಣಾ ಕೊಟ್ಟು ಅರಣ್ಯ ಇಲಾಖೆಯವರಿಗ ಸುದ್ದಿ ಮುಟ್ಸಿದ್ರ. ಅವರು 2 ಬೋನ್ ತಂದ ಸಣ್ಣ ಬೋನ್ನಾಗ ಮರಿ ಹಾಕಿಟ್ಟಿದ್ರ. ತಾಯಿ ಚಿರತೆ ದೊಡ್ಡ ಬೋನ್ನಾಗ ಬೀಳುವಂಗ ಪ್ಲಾನ್ ಮಾಡಿದ್ರ. 3 ದಿವಸದಾಗ ಹಂಗಾಗೈತಿ. ಈಗ ತಾಯಿ ಮತ್ತು 2 ಚಿರತೆ ಮರಿ ಅರಣ್ಯ ಇಲಾಖೆಯವರ ವಶಕ್ಕೆ ತಗೊಂಡಾರ. ಒಟ್ನಾಗ ಇಲ್ಲಿನ ಮಂದಿಗೆ ಈಗ ಗಾಬರಿ ಶುರುವಾಗೈತಿ. ಯಾವಾಗ ಮತ್ತೆ ಎಲ್ಲಿ ಚಿರತೆ ಬರ್ತಾವು ಅಂತ ಚಿಂತೆ ಆಗೈತಿ. ಅರಣ್ಯ ಇಲಾಖೆ ಮಂದಿ ಈ ಬಗ್ಗೆ ಎಚ್ಚರಾಗಬೇಕು ನೋಡ್ರಿ. ಕ್ಯಾಮ್ರಾಮನ್ ರವಿರಾಜ್ ಕೂಡ ಶ್ರೀನಾಥ್, ಸುವರ್ಣ ನ್ಯೂಸ್ 24/7 ಬೆಳಗಾವಿ. ಕೊಡಗು ಜಿಲ್ಲಾ ಕಕ್ಕಬೆ ಅನ್ನೋ ಊರಾಗ ಜಾನಪದ ಉತ್ಸವ ನಡೀತು. ನಾಕನಾಡ ಅರಮನೆ ಬಯಲಾಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಕರ್ನಾಟಕ ಜಾನಪದ ಅಕಾಡೆಮಿ ವತಿಯಿಂದ ಕಾರ್ಯಕ್ರಮ ಮನಸ್ಸಿಗೆ ಭಾಳ ಹಿಡಿಸ್ತು. ಬೇರೆ ಬೇರೆ ತಂಡದವರಿಂದ ಕೊಡವರ ಜಾನಪದ ಕಲೆ ಅನಾವರಣ ಆಗಿತ್ತು. ಒಂದು ಬೆಂಕಿ ಗುಡ್ಡೆ ಹಾಕ್ಕೊಂಡು ಒಂದು ಸಂತೋಷನ ವ್ಯಕ್ತಪಡಿಸೋಕ್ಕಾಗಿ, ಅವರ ಮನಸ್ಸಿನಲ್ಲಿರುವ ಭಾವನೆಗಳನ್ನ ಹೇಳ್ಕೊಳ್ಳೋಕ್ಕಾಗಿ, ಅವರ ಕಷ್ಟ ಅಷ್ಟೂ ದಿವಸ ಅವರು ಕೆಲಸ ಮಾಡಿ ಎಲ್ಲ ಕಷ್ಟಪಟ್ಟಿರ್ತಾರಲ್ಲ, ಆ ದಿವಸ ಅವರು ಒಟ್ಟಿನಲ್ಲಿ ಸೇರಿಕೊಂಡು ಈ ಥರ ಎಲ್ಲರೂ ಸೇರಿಕೊಂಡು ಅದು ಈ ಟೀಮನ್ನು ನಮ್ಮ ಭಾರತ ದೇಶದ ಪ್ರತಿ ರಾಜ್ಯದಲ್ಲಿ ಕಾರ್ಯಕ್ರಮ ಕೊಡಲಿಕ್ಕೆ ಹೆಚ್ಚು ಅನುದಾನ ಮತ್ತು ಪ್ರೋತ್ಸಾಹವನ್ನು ಸರ್ಕಾರ ಕೊಡಬೇಕು. ಮತ್ತು ಜಾನಪದ ಕಲೆಗಳ ಸಾಹಿತ್ಯವರಿಗೆ ಸರ್ಕಾರ ಒಂದು ಅನುದಾನ, ಒಂದು ಪ್ರೋತ್ಸಾಹಧನ, ಮಾಸಿಕ ವೇತನವನ್ನು ಕೊಡಬೇಕಾಗಿದೆ. ಹೋಳಿ ಹಬ್ಬದ ಸಲುವಾಗಿ ಕೋಲಾರ ಜಿಲ್ಲಾ ಮುಳಬಾಗಿಲಿನಾಗ ಎಣ್ಣೆ ಕಂಬ ಹತ್ತು ಸ್ಪರ್ಧಾ ನಡೀತು. ಗಣೇಶ್ ಪಾಳ್ಯ ಯುವಕ ತಂಡದವರು ಜಾರ್ ಬಿದ್ರು, ಹಠ ಬಿಡ್ಲಾರ್ದೆ ಕಂಬ ಹತ್ತಿದ್ರು. ಒಂದಿಷ್ಟು ಹುಡುಗರು ಅವ್ರಿಗೆ ನೀರು ಹೊಡೆದು ಬೀಳ್ಸಾಕ್ ಟ್ರೈ ಮಾಡಿದ್ರು. ಅದು ಹೆಂಗಿತ್ತಂತ ಬರ್ರಿ ನೋಡಮ್ಮ. ಯುವಕರು ಯುವಶಕ್ತಿಯನ್ನು ಪ್ರದರ್ಶಿಸಲು ಇದೊಂದು ಸದಾ ಅವಕಾಶವಾಗಿರುತ್ತದೆ. ಸುಮಾರು ತಂಡಗಳು ಬಂದಿವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಎಣ್ಣೆ ಕಂಬ ಹತ್ತುವ ಸ್ಪರ್ಧೆ ಶುರುವಾಗುತ್ತದೆ. ಇದು ನಮ್ಮ ಸ್ವದೇಶಿ ಆಟ. ಜೊತೆಗೆ ಈ ಪ್ರತಿ ಭಾರತೀಯರು ಇದನ್ನು ಆಚರಿಸ್ಕೊಂಡು ಹೋಗಬೇಕು.
ನಮ್ಮ ಸ್ವದೇಶಿಯ ಆಟಗಳನ್ನು ನಾವು ಚೆನ್ನಾಗಿ ಆಡಬೇಕು ಮತ್ತು ಸ್ವದೇಶಿ ಆಟಗಳನ್ನು ನಾವು ಬೆಳೆಸ್ಕೊಂಡು ಬರಬೇಕು. ವಿದೇಶಿ ಆಟಗಳನ್ನು ಮರೆತು ಸ್ವದೇಶದಿಂದ ನಾವು ಬಾಳಬೇಕು. ಸ್ವದೇಶದ ವಸ್ತುಗಳನ್ನಾಗಲಿ ಸ್ವದೇಶದ ಆಟಗಳನ್ನಾಗಲಿ ನಾವು ಮುಂದೆ ಬೆಳೆಸ್ಕೊಂಡು ಹೋಗಬೇಕು ಅಂತ